ಮಿನಿಸ್ಟರ್ ಮೋದಿ ಅವರದ್ದು ರೋಡ್ ಶೋಗಳು ಎಷ್ಟು ನಡೆದಿದ್ದಾವೆ? ಒಂದರ ಅವಘಡ ಸಂಭವಿಸಿದೆ ಸರ್. ಬೆಂಗಳೂರಿನಲ್ಲಿ ನಿಮ್ಮ ರ್ಯಾಲಿಗಳು ಎಷ್ಟು ನಡೆದಿದ್ದಾವೆ? ಯಾವತ್ತಾದ್ರೂ ಒಂದು ಘಟನೆ, ಸಣ್ಣ ಅಹಿತಕರ ಘಟನೆ ಸಂಭವಿಸಿದೆ ಸರ್? ನಿಮ್ಮ ಪೊಲಿಟಿಷಿಯನ್ಸು ಮದುವೆ ಮಾಡ್ಕೊಳ್ತೀರಿ, ಅದಕ್ಕೆ ಬಂದು ಪೊಲೀಸರು ನಿಮ್ಮನ್ನು ಕಾಯ್ಕೊಂಡು ನಿಂತ್ಕೊಂಡಿರ್ತಾರೆ. ನೀವು ಸತ್ತಾಗಲೂ ಕಾಯ್ಕೊಂಡು ನಿಂತಿರ್ತಾರೆ. ನೀವು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೊಟೆಕ್ಷನ್ ಕೊಡೋರು ಅವರ ಪರ್ಮಿಷನ್ ತಗೊಂಡು ಮಾಡಿದಂಥ ಒಂದು ಕಾರ್ಯಕ್ರಮಗಳಲ್ಲಿ ಯಾವ್ದಾದ್ರು ಸಣ್ಣ ಒಂದು ಕಿಂಚಿತ್ತು ಲೋಪ ಆಗಿದೆ ಸರ್? ಅವರ ಕೇಳಲೇ ಇಲ್ಲ, ಅವರ ಅಭಿಪ್ರಾಯ ಕೇಳಲಿಲ್ಲ, ಅವ್ರ ಹತ್ರ ಒಂದು ಮಾಹಿತಿನ ಪಡ್ಕೊಳ್ಳಿಲ್ಲ, ನಿಮಗೆ ಪ್ರಿಪ್ರೇಷನ್ಗೆ ಎಷ್ಟು ಟೈಮ್ ಬೇಕು ಅಂತಲೂ ಕೇಳಲಿಲ್ಲ. ಆಯಿತು, RCB ಅವರು ಪ್ರೆಷರ್ ಹಾಕಿದ್ರು ಅಂತ ತಿಳ್ಕೊಳ್ಳಿ. RCB ಅವ್ರ ಪ್ರೆಷರ್ಗೆ ಒಳಗಾಗುವಂತಹ ನಿಮಗೆ ದರ್ದು ನಿಮಗೇನಾಯಿತು ಸರ್? ನಿಮಗೆ ಅಲ್ಲಿ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಂಥ ನನಗೆ ಇದೇ ಒಂದು ಕಾರ್ಯಕ್ರಮನೇ ಗೊತ್ತಿಲ್ಲ ಅಂತ ಹೇಳ್ತೀರಿ. ನಿಮ್ಮ DK ಶಿವಕುಮಾರ್ ಅವರು ಹೋಗಿ ಕಪ್ ಹಿಡಿದು ಎತ್ಕೊಂಡು ನಿಂತಿರೋದು ನೋಡಿಲ್ವ ನೀವು? ನಿಮ್ಮನ್ನು ಯಾರಾದರೂ ಏರ್ಪೋರ್ಟಿಗೆ ಬನ್ನಿ, ನಿಮಗೆ ರಿಸೀವ್ ಮಾಡೋಕ್ಕೆ ಬನ್ನಿ ಅಂತ ಕರೆದಿದ್ರು ನೀವು? ಅಲ್ಲಿ ನಿಮ್ಮ ಉಪಮುಖ್ಯಮಂತ್ರಿಗೆ, ನಿಮ್ಮ ಮಂತ್ರಿಗಳಿಗೆ, ನಿಮ್ಮ MLAಗಳಿಗೆ, ನಿಮ್ಮ ಸಚಿವರಿಗೆ ವಿಧಾನಸೌಧ ಎದುರುಗಡೆನೂ ಪ್ರೊಟೆಕ್ಷನ್ ಕೊಡಬೇಕು, ಜನರು ಮೇಂಟೈನ್ ಮಾಡಬೇಕು. ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಇಷ್ಟು 5-7 IPL ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದು ಒಂದಾರು ಘಟನೆ ಸಂಭವಿಸಿದೆ ಸರ್. ಇಷ್ಟು ವರ್ಷ ಬೆಂಗಳೂರಿನಲ್ಲಿ T20 ವರ್ಲ್ಡ್ ಕಪ್ ಮ್ಯಾಚ್ಗಳಾಗಿರ್ಬೋದು, ಹಿಂದೆ ಅದು ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ಗಳಾಗಿರ್ಬೋದು, ಇಷ್ಟು ನಡೆದಿದ್ದಾವೆ. ಬೆಂಗಳೂರು ಪೊಲೀಸು ಎಫಿಷಿಯೆಂಟಾಗಿ ಕೆಲಸ ಮಾಡಿಲ್ಲ ಸರ್. ಸರ್, ಒಬ್ಬ ಪೊಲೀಸ್ ಕಮಿಷನರ್ನ, ಬೆಂಗಳೂರು ಪೊಲೀಸ್ ಕಮಿಷನರ್ ನೀವು ಸಸ್ಪೆನ್ಷನ್ ಮಾಡ್ತೀರಿ ಅಂತಂದರೆ ಇಡೀ ಪೊಲೀಸ್ ಇಲಾಖೆಯ ಮೊರಾಲ್ ಎಲ್ಲಿಗೆ ಹೋಗಬೇಕು ಸರ್? ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋರು ಅವರು. ಬೆಂಗಳೂರಿನಲ್ಲಿ ಡ್ರಗ್ ಮಾಫಿಯಾ ಇದೆ, ಬೆಂಗಳೂರಿನಲ್ಲಿ ನೈಟ್ ಕ್ಲಬ್ಸ್ ಇದೆ, ಬೆಳಗಿನ ಜಾವದವರೆಗೂ ಕುಡಿತಾರೆ. ಇಂತಹ ಒಂದು ಊರನ್ನು ಇದುವರೆಗೂ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಂಡು ಬಂದಿದ್ದಾರೆ. ಇಡೀ ಇಲಾಖೆ ಮೇಲೆ ಇವತ್ತು ನೀವು ಟಾರ್ಗೆಟ್ ಮಾಡಿಕೊಂಡು ಇಲಾಖೆಗೆ ಕಪ್ಪು ಚುಕ್ಕೆ ಬರೋ ರೀತಿಯಲ್ಲಿ ಇಲಾಖೆ ಒಬ್ಬ ಮುಖ್ಯಸ್ಥನ ನೀವು ಸಸ್ಪೆನ್ಷನ್ ಮಾಡ್ತೀನಿ ಅಂತಂದರೆ ಈ ಪೊಲೀಸ್ ಇರೋದು ಏನಕ್ಕೆ ಸರ್? ನಿಮ್ಮ ರಾಜಕೀಯಕ್ಕೂ ಬಲಿ ಆಗಬೇಕು, ನಿಮ್ಮ ಎಲ್ಲ ಒಂದು ಏನು ತೆವಲುಗಳಿದೆಯಲ್ಲ ಪುಕ್ಕಡೆ ಪ್ರಚಾರ ತಗೊಳ್ಳೋದು ಅದಕ್ಕೂ ಅವ್ರು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ನೀವು ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದೀರಾ. ಇವತ್ತು ಪೊಲೀಸ್ ಇಲಾಖೆ ಪರಿಸ್ಥಿತಿ ಏನಾಗಿದೆ ಸರ್? ನಿಮ್ಮ MLAಗಳಿರ್ಬೋದು, ನಿಮ್ಮ ಮಂತ್ರಿಗಳಿರ್ಬೋದು, ಮಿನಿಟ್ ತೊಗೊಳ್ದಲೆ, ನಾನು ಕಾಸು ತೊಗೊಳ್ದಲೆ ಮಿನಿಟ್ ಕೊಡ್ತೀನಿ ಅಂತ ಹೇಳೋನು ಒಬ್ಬನು ತೋರಿಸ್ಬಿಡಿ ಸರ್ ನೋಡೋಣ. ನಿಮ್ಮ ಇಲಾಖೆ ಈ ಒಂದು ಪೊಲೀಸ್ ಇಲಾಖೆ ಯಾವ ರೀತಿ ಇವತ್ತು ಕಷ್ಟಕ್ಕೆ ಒಳಗಾಗಿದೆ ಅಂತಂದರೆ, ಒಬ್ಬ ಸಾಮಾನ್ಯ ಅಧಿಕಾರಿನೂ ಕೂಡ ಇವತ್ತು ಅವನಿಗೆ ಕಾಸು ಕೊಡದಲ್ಲೇ ಅವನಿಗೆ ಟ್ರಾನ್ಸ್ಫರ್ ಆಗಲ್ಲ, ಇಂಥ ಒಂದು ಪರಿಸ್ಥಿತಿ ಇದೆ ಇದು. ಇವತ್ತು ಪೊಲೀಸ್ ಇಲಾಖೆನ ಎಲ್ಲ ರೀತಿಯಲ್ಲೂ ಕೂಡ ನೀವು ಅವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದೀರಿ. ಅವ್ರಿಗೆ ಇವತ್ತೇನಂದ್ರೆ 11 ತಿಂಗಳಾದ ಕೂಡ MLAಗಳ ಹತ್ರ ರಿನಿವಲ್ ಚಾರ್ಜಸ್ ತಗೊಂಡೋಗಿ ನಿಂತ್ಕೊಳ್ಬೇಕು ಅಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಪೊಲೀಸ್ ಇಲಾಖೆನ ನೀವು ಟಾರ್ಗೆಟ್ ಮಾಡ್ತೀರಿ, ಬ್ಲೇಮ್ ಮಾಡ್ತಿದ್ರಿ ಸರ್. ಸರ್ ಸಿದ್ದರಾಮಯ್ಯನವರೇ, ನೀವು ಮಾಡಿದಿಲ್ಲ ಇಡೀ ಪೊಲೀಸ್ ಇಲಾಖೆಗೆ, ಕರ್ನಾಟಕ ಪೊಲೀಸ್ ವ್ಯವಸ್ಥೆಗೆ ನೀವು ಮಾಡಿದಂಥ ಅಪಚಾರ ಇದು. ನೀವು ನೈತಿಕ ಹೊಣೆ ಹೊರಬೇಕಿತ್ತು. ನೀವು ನಿಮ್ಮ ಯಾರಿಗಾದ್ರೂ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೋ ಅಥವಾ ಯಾರು ಇದಕ್ಕೆ ಈ ಒಂದು ಪೊಲೀಸರ ಅನುಮತಿ ಇಲ್ದಲೆ ಇಂಥ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು ಅವ್ರ ಮೇಲೆ FIR ಹಾಕಬೇಕಿತ್ತು. ಆದರೆ ನೀವು ಮಾಡಿದ್ದೇ ಬೇರೆಲ್ಲ ಸರ್. ಇವತ್ತು ದಯಾನಂದ್ ಸರ್ ಅಂತಹ ಒಬ್ಬ ಫೈನೆಸ್ಟ್ ಪೊಲೀಸ್ ಆಫೀಸರಿಗೆ ಈ ಒಂದು ಸಸ್ಪೆನ್ಷನ್ನ ಬಳುವಳಿ ಮಾತ್ರ ಅಲ್ಲ, ಇಡೀ ಪೊಲೀಸ್ ಇಲಾಖೆಗೆ ಮಾಡಿದಂತಹ ಅಪಚಾರ ಇದು ಇಡೀ ಪೊಲೀಸ್ ಇಲಾಖೆಯ ಮೊರಾಲನ್ನು ಕುಗ್ಗಿಸುತ್ತದೆ, ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತದೆ. ಇದು ರಾಜ್ಯದ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.